ನಮಸ್ಕಾರ. ಸ್ವಾಮಿ ಶರಣಂ ಅಯ್ಯಪ್ಪ. ಸಾವಿರಾರು ವರ್ಷದಿಂದ ಅಯ್ಯಪ್ಪನ ವ್ರತ ಸ್ವೀಕಾರ ಮಾಡಿಕೊಂಡು ಶಬರಿಮಲೆಗೆ, ಕೇರಳದ ಶಬರಿಮಲೆಗೆ ಹೋಗುವಂತಹ ಪ್ರತೀತಿ ನಡ್ಕೊಂಡು ಬಂದಿದೆ. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಬಡವರ ಬಡ ಭಕ್ತರ ದೇವರು. ಇದರಲ್ಲಿ ಯಾವುದೇ ಜಾತಿ ಮತ, ಶ್ರೀಮಂತರು ಬಡವರು, ಆ ಪಕ್ಷ ಆ ಭಾಷೆ ಈ ಭಾಷೆ ಅನ್ನುವಂಥದ್ದು ಯಾವುದೇ ಭೇದ ಇಲ್ಲದೆ ಎಲ್ಲರೂ ಕೂಡ ಆ ವ್ರತವನ್ನ ಸ್ವೀಕಾರ ಮಾಡಿಕೊಂಡು ದರ್ಶನ ಪಡೆಯುವಂತಹ ಅತ್ಯಂತ ಶ್ರೇಷ್ಠವಾದಂಥ ದೇವಸ್ಥಾನ. ಸೊ ಅಂಥ ಆ ಪವಿತ್ರ ಪುಣ್ಯ ಕ್ಷೇತ್ರವನ್ನ ಇತ್ತೀಚೆಗೆ ಅಷ್ಟೇ ಅಲ್ಲ, ಬಹಳ ವರ್ಷದಿಂದ ವ್ಯವಸ್ಥಿತವಾಗಿ ಮೋಸ ಮಾಡಿ ಒಂದು ಇಸ್ಲಾಮಿನ ವಾವರ್ ಸ್ವಾಮಿ ಅನ್ನುವಂಥ ಒಂದು ಮಸೀದಿಯನ್ನ ಕಟ್ಟಿ ಅಲ್ಲಿ ಮುಗ್ಧ ಬಡ ಯಾರ ಅಯ್ಯಪ್ಪ ಸ್ವಾಮಿಯ ಭಕ್ತರು ಬರ್ತಾರೆ ಅವರ ಶೋಷಣೆ ಮಾಡುವಂಥ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಸೊ ವಾವರ್ ಸ್ವಾಮಿ ಮಸೀದಿಗೆ ಭೇಟಿ ಕೊಟ್ಟು ಆಮೇಲೆ ಮೇಲ್ಗಡೆಗೆ ಶಬರಿಮಲೆ ಹೋಗಬೇಕು ಅನ್ನುವಂಥ ಒಂದು ಕಟ್ಟು ಕಥೆ, ಬೋಗಸ್ ಕಥೆ. ಅದಕ್ಕೆ ಯಾವುದೇ ಶಾಸ್ತ್ರದಲ್ಲಿ ಮಾನ್ಯತೆ ಇಲ್ಲ. ಸೊ ಈ ರೀತಿಯ ವಾವರ್ ಸ್ವಾಮಿ ಭೇಟಿಯ ಮೂಲಕ ಇಸ್ಲಾಮಿನ ದೊಡ್ಡ ಪ್ರಮಾಣದಲ್ಲಿ ಶೋಷಣೆಯನ್ನು ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಚೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಕಳೆದ 15-20 ವರ್ಷದಿಂದ ಶ್ರೀರಾಮ್ ಸೇನೆ ಸಂಘಟನೆ ಮತ್ತು ಬೇರೆ ಬೇರೆ ಸಂಘಟನೆ, ಹಿಂದೂ ಸಂಘಟನೆಗಳು, ನಮ್ಮ ಪೂಜ್ಯ ಸ್ವಾಮೀಜಿ ಅವರಾದ ಸಂತೋಷ್ ಗುರೂಜಿಯವರು ಕೂಡ ಅಧಿಕೃತ ಶಾಸ್ತ್ರೋಕ್ತವಾದಂಥ ಇದನ್ನು ಉಲ್ಲೇಖವನ್ನು ಮಾಡಿ ಖಂಡಿಸಿದ್ದಾರೆ. ಹಾಗಾಗಿ ಇವತ್ತು ಅಯ್ಯಪ್ಪ ಸ್ವಾಮಿ ಭಕ್ತರು, ಕೋಟ್ಯಾಂತರ ಜನ ಭಕ್ತರು ಭಾಗವಹಿಸ್ತಾರೆ. ಸೊ ಅವರೆಲ್ಲರೂ ಕೂಡ ಅಲ್ಲಿ ಹೋಗಿ ಭೇಟಿ ಕೊಟ್ಟು, ವಾವರ ಸ್ವಾಮಿ ಮಸೀದಿ ಭೇಟಿ ಕೊಟ್ಟು ಆಮೇಲೆ ಮೇಲೆ ಹೋಗುವಂತ ಪ್ರತೀತಿಯನ್ನು ಇಟ್ಕೊಂಡಿದ್ದಾರೆ. ಆದರೆ ನಾವು ಕಳೆದ 20 ವರ್ಷದಿಂದ ಏನು ಜಾಗೃತಿ ಮೂಡಿಸ್ತಾ ಇದ್ದೀವಿ, ಈಗ ಸುಮಾರು ಒಂದು 25% ಕಡಿಮೆ ಆಗಿದೆ. ಆದರೂ ಇನ್ನೂ 75% ಜನ ಹೋಗಿ ಅಲ್ಲಿ ದುಡ್ಡು ಹಾಕೋದು, ಅಲ್ಲಿ ತೆಂಗಿನಕಾಯಿ ಹಾಕೋದು, ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇದು ಖಂಡನೀಯವಾದ. ಯಾವ ಅಯ್ಯಪ್ಪ ಸ್ವಾಮಿ ಭಕ್ತರು, ಮಾಲಾಧಾರಿಗಳು ಯಾರೂ ಕೂಡ ವಾವರ ಸ್ವಾಮಿಯ ಮಸೀದಿಗೆ ಹೋಗಬಾರ್ದು.